ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ರೂಪರಹಿತ ಹಿಂಸಾ ಯೋಗೀಶ್ವರ ವೀರಧರ್ಮದ ಮಾತಾ ಜಯ. ಈ ತಿಂಗಳು 31ಕ್ಕೆ ಅಮ್ಮವರ ಆದೇಶ ಪ್ರಕಾರ ಕೋಟಿಲಿಂಗ ಜಪ ನಡೀತದೆ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಎಲ್ಲರೂ ಭಾಗವಹಿಸಿ ಪುಣ್ಯ ಪಡ್ಕೊಳ್ಬೇಕು, ಅಮ್ಮವರ ಆಶೀರ್ವಾದ ಪಡ್ಕೊಳ್ಬೇಕಂತ ವಿನಂತಿ ಮಾಡ್ತಾರೆ. ಈ ಜಪ అంటే ಏನಂటే ಜಪ ಮಾಡೋ ಉದ್ದೇಶ ಏನಂటే ಮನಸ್ಸು ಸ್ವಚ್ಛ ಆಗಬೇಕು, ಈರ್ಷ್ಯ ಅಸೂಯ ದ್ವೇಷಾಲು ದೂರ ಆಗಬೇಕಂటే ಜಪ ಪ್ರತಿಯೊಬ್ಬರು ಮನೆಯಲ್ಲಿ ಇದ್ದು ಕೂಡ ಜಪ ಮಾಡ್ಬೋದು. ಅಮ್ಮವ್ರು ಅಂತಾರೆ ಜಪ ಮಾಡಿತು ಏನಾಗ್ತದಂటే ಮನಸ್ಸು ನಿರ್ಮಲತ್ವಕ್ಕೆ ಬರ್ತದ. ಈರ್ಷ್ಯ ಅಸೂಯ ದ್ವೇಷ ಇವೆಲ್ಲ ಕೂಡ ದೂರ ಆಗ್ತವೆ ಅಮ್ಮವ್ರು ಹೇಳ್ತಾರೆ. ಅದ್ರ ಪ್ರಕಾರ ಇದು ಒಂದು ದಿನ ಅಲ್ಲ, ಪ್ರತಿನಿತ್ಯ ಜಪ ಮಾಡಿಕೊಂಡು ಬೇಕು. ಪ್ರತಿ ಭಕ್ತರು ಕೂಡ ಮನೆಯಲ್ಲಿ ಇದ್ದು ಕೆಲಸ ಮಾಡಿಕೊಂಡು ಕೂಡ ಜಪ ಮಾಡ್ಕೋಬೇಕಂತಾರೆ ಅಮ್ಮವರು. ಅವನ್ನ ಎಲ್ಲರೂ ಕೂಡ ಜಪ ಯಜ್ಞದಾಗ ಪಾಲ್ಗೊಂಡು ಪುಣ್ಯ ಪಡ್ಕೊಳ್ಬೇಕು. ಈ ಜಪ ಧ್ಯಾನ ಯಾರು ಮಾಡ್ತಾರೋ ಅವ್ರಿಗೆ ಪುಣ್ಯ ಬರ್ತದೆ, ಅವ್ರ ಜನ್ಮ ಸಾರ್ಥಕ ಆಗ್ತದೆ ಅಂತಾರೆ ಅಮ್ಮವರು. ಅವನ ಜಪ ಒಂದು ಮಾಡಿಕೊಂಡು ಸ್ವಲ್ಪ 15 ನಿಮಿಷ ಒಂದು ಅರ್ಧ ತಾಸು ಧ್ಯಾನ ಮಾಡಿಕೊಂಡು ದೇವರನ್ನ ಧ್ಯಾನ ಮಾಡಿಕೊಂಡು ಪುಣ್ಯ ಮಾರ್ಗದಾಗ ಬರಬೇಕು. ಹಂಗೆ ಯಾರ್ಯಾರು ಮಾಡ್ತಾರೋ ಅವ್ರಿಗೆ ಇವೆಲ್ಲ ದುಚ್ಚಟ್ಕೊಂಡು ಎಲ್ಲ ದೂರ ಆಗ್ತಾವ. ಒಳ್ಳೆಯ ಸಂಸ್ಕಾರ ಒಂದು ಶರಣ ಸಂಸ್ಕಾರ ಬರ್ತದೆ ಅವ್ರಿಗೆ. ಅವನು ಪ್ರತಿಯೊಬ್ಬರು ಜಪ ಮಾಡಬೇಕನ್ನೋ ಉದ್ದೇಶಕ್ಕಾಗಿ ಅಮ್ಮವರು ಆದೇಶ ಮಾಡಿದರು. ಅವತ್ತು ಮಹಾಮಂದಿರದಲ್ಲಿ ಅಮ್ಮವರು ಸಿಂಹಾಸನ, ಒಂದು ಕೆಳಗ ಲಿಂಗ, ಈ ಎರಡು ಸ್ಥಾಪನೆ ಮಾಡಿದ ದಿವಸ, ಆ ದಿವಸ ಪೂಜೆ ಮಾಡಿ ಈ ಕೋಟಿ ಜಪ ಯಜ್ಞ ಮಾಡಿದ್ದು ಅಮ್ಮವ್ರ ಆದೇಶ ಮಾಡಿ ನಡೀತಾ ಇದ್ದದು. ಅಂದು ತಾವೆಲ್ಲರೂ ಪಾಲ್ಗೊಂಡು ಅಮ್ಮವ್ರ ಆಶೀರ್ವಾದ ಪಡ್ಕೊಂಡು ನಿಮ್ಮ ಜನ್ಮ ಸಾರ್ಥಕ ಮಾಡಿಕೊಂಡು ಬೇಕಂದು ನಮ್ಮ ಟ್ರಸ್ಟ್ ಪರವಾಗಿ ಕೋರ್ತಾ ಇದ್ದೀವಿ. ಡೇಟು 31 ಈ ತಿಂಗಳ 31/3/2026 ಮಂಗಳವಾರ ಆಗ್ಬೋದು. ಅವತ್ತು ಮುಂಜಾನೆ 6 ಗಂಟೆಗೆ ಶುರುವಾಗ್ತದೆ. 6 ನಿಂತು ಸಂಜೆ 6 ತನಕ ನಡೀತದೆ ಕಾರ್ಯಕ್ರಮ. ಎಲ್ಲರೂ ಭಾಗವಹಿಸಬೇಕಂತ ನಮ್ಮ ಮನವಿ.